ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯಿತು ಮಲ್ಲಪ್ಪ ಜ್ಯೋತಾವರ್. ಈಗಾಗಲೇ BR ಪಾಟೀಲರು ಉಪಾಧ್ಯಕ್ಷರು ಯೋಜನಾ ಆಯೋಗ ದೊಡ್ಡ ಸುದ್ದಿ ಮಾಡಿದರು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲೇ ಅವ್ರು ಹಂಚುವಲ್ಲೇ ಗದ್ದಲಾಗ್ಯದ, ದುಡ್ಡು ಕೊಟ್ಟವ್ರಿಗೆ ಆಗ್ತದೆ ಅನ್ನುವಂಥ ದೊಡ್ಡ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ನಂತರದಲ್ಲಿ ವಾದ ವಿವಾದ, ವಿರೋಧ ಪಕ್ಷಗಳು ಜೋರ್ದಾರಾಗಿ ಸಿದ್ದರಾಮಯ್ಯರ ಸರ್ಕಾರದ ಮೇಲೆ ಭ್ರಷ್ಟಾಚಾರ ಸರ್ಕಾರ, ಲೂಟಿಕೋರ ಸರ್ಕಾರ, ಹಾಗೆ ಹೀಗೆ ಎಲ್ಲ ಏನು ಸಾಧ್ಯದನೋ ಯಾವ್ಯಾವ ಶಬ್ದಗಳಿದ್ದಾವೆ ಗ್ರಂಥದಲ್ಲೇ, ಅದರಲ್ಲೂ ಡಿಕ್ಷನರಿಯಲ್ಲೇ ಅದೆಲ್ಲ ಬಳಸ್ತಾ ಇದ್ದಾರೆ. ಬಳಸಲು ಏನು ಅಡ್ಡಿಯಿಲ್ಲ, ಯಾಕಂದರೆ ಆರೋಪ ಮಾಡೋದು ತಪ್ಪೇನಲ್ಲ. ಯಾಕಂದ್ರೆ ಆರೋಪ ಪ್ರೂವ್ ಮಾಡೋದು ಅಷ್ಟೇ ಕಷ್ಟದ. ಅದಕ್ಕೆ ಇದನ್ನು ಪ್ರೂವ್ ಮಾಡಬೇಕಾದ್ರೆ BR ನಮ್ಮ ಪಾಟೀಲ್ ಹೆಂಗೆ ಏನು ಅನ್ನೋದು ಅದಕ್ಕೊಂದು ಏನೋ ಒಂದು ವಿಡಿಯೋ ಅದ. ಅದರಲ್ಲೂ ವಿಶೇಷವಾಗಿ ಹಣ ನೀಡಿದ್ರು ಅಷ್ಟೇ ಮಣಿ ಅನ್ನುವಂಥ ಮಾತನ್ನು ಏನು ಆರೋಪ ಮಾಡಿದರು. ಆ ಆಳಂದ ತಾಲೂಕಿನ ದಂಗಾಪುರ ಗ್ರಾಮ ಪಂಚಾಯಿತಿ ಉಲ್ಲೇಖ ಮಾಡಿದ್ದಾರೆ. ಆ ದಂಗಾಪುರ ಗ್ರಾಮ ಪಂಚಾಯಿತಿಲಿ ಫಲಾನುಭವಿಗಳ ಏನು ಹಂಚುದಿಲ್ಲ, ಆ ಸಂದರ್ಭ ದುಡ್ಡು ವ್ಯವಹಾರ ಆಗಿದೆ ಅನ್ನೋದು ಒಂದು ಆರೋಪ ಅದ. ಅದಕ್ಕೆ ಮಾಡಿದ್ದು ಏನೋ ಅದಾವೆ. ಈಗಾಗಲೇ ಅದ ನಮ್ಮ ಏನಪ್ಪ ಅಂದ್ರೆ ವಿಡಿಯೋಗಳಲ್ಲೇ ಯೂಟ್ಯೂಬ್ಗಳಲ್ಲಿ ಹರಿದಾಡ್ತಾ ಇದ್ದಾರೆ. ನೀವು ನೋಡ್ರಿ, ಅದು ಸಮಾಜ ಜಾಲತಾಣದಲ್ಲೇ. ಈಗ ಅದ್ರ ಜೊತೆಗೆ ಇನ್ನೊಂದು ಆರೋಪ ಮಾಡಿದ್ದಾರೆ ನಮ್ಮ BR ಪಾಟೀಲರು. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ನೋಡ್ರಿ, ಇದ್ದಿದ್ದು ಕಾರಣ ಅದರಲ್ಲಿ ಎರಡು ಮಾತಿಲ್ಲ. ಭ್ರಷ್ಟಾಚಾರ ಅಂತಿ ನಿಂತಿಲ್ಲ, ಯಾರು ಸರ್ಕಾರ ಗೆಲ್ಲೋದು ಇಲ್ಲ, ದುಡ್ಡು ಕೊಡಲಾರ್ದು ಯಾವ ವ್ಯವಹಾರ ಆಗೋದು ಇಲ್ಲ, ಅಡ್ಡಾಡಿ ಸಾಯ್ಬೇಕಾಗ್ತದೆ, ಅದು ಮಾತು ಬೇರೆ. ಆದರೆ ಈಗ ಏಕಾಏಕಿ ಮತ್ತೊಂದು ಆರೋಪ ಮಾಡ್ತಾ ಇದ್ದಾರೆ. ಅದು ಏನಪ್ಪ ಅಂದ್ರೆ, ಶಾಸಕರಿಗೆ ಮಾಹಿತಿ ಕೊಡದೆ ಆಳಂದದಲ್ಲಿ ವಸತಿ ಶಾಲೆ ಭೂಮಿ ಪೂಜೆ ನೆರವೇರಿಸಿದ್ದು. ನಮ್ಗೆ